ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ವೀಕ್ಷಿಸುತ್ತಿದ್ದೀರಿ ರೈತ ಮಿತ್ರ ನ್ಯೂಸ್. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಿಂದ ಸಾರ್ವಜನಿಕರಿಗೆ ಸಂತಸದ ಸುದ್ದಿ ಬಂದಿದೆ. ಮುದ್ದೇಬಿಹಾಳದಲ್ಲಿ ಕೆಎಸ್ಆರ್ಟಿಸಿ ಹೊಸ ಬಸ್ಸುಗಳಿಗೆ ಇಂದು ಅಧಿಕೃತ ಚಾಲನೆ ನೀಡಲಾಗಿದೆ. ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಸಿಎಸ್ ನಾಡಗೌಡ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಹೊಸ ಬಸ್ಸುಗಳ ಸಂಚಾರಕ್ಕೆ ಚಾಲನೆ ನೀಡಿದೆವು. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಹೊಸ ಬಸ್ಸುಗಳನ್ನು ಜನಸೇವೆಗೆ ಅರ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಬಸ್ಸುಗಳನ್ನು ಹೂವಿನ ಹಾರಗಳು, ಬಣ್ಣ ಬಣ್ಣದ ಬಲೂನುಗಳಿಂದ ಅಲಂಕರಿಸಲಾಗಿದ್ದು, ಕಾರ್ಯಕ್ರಮವು ಸಂಭ್ರಮಭರಿತವಾಗಿ ನಡೆಯಿತು. ಗ್ರಾಮೀಣ ಹಾಗೂ ನಗರ ಪ್ರದೇಶದ ಪ್ರಯಾಣಿಕರಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಶಾಸಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು, 3 ಎಕರೆ ಜಾಗಕ್ಕೆ ಶಿಫ್ಟ್ ಮಾಡುವ ಅನ್ನೋದು ರೆವಿನ್ಯೂ ಲ್ಯಾಂಡು ಅವರಿಗೆ ರಿಕ್ವೆಸ್ಟ್ ಮಾಡಂತ ಹೇಳಿದ್ರು ಡಿ ಸಿ ಸಾಹೇಬರಿಗೆ. ರಿಕ್ವೆಸ್ಟ್ ಮಾಡಿ ಅಲ್ಲಿಗೆ 3 ಎಕರೆ ಸಿಕ್ಕು ಅರ್ಧ ಡಿಪೋ ಅಲ್ಲಿಗೆ ಸಿಗ್ತಾರೆ. ಅರ್ಧ ಡಿಪೋ ಸಿಗ್ತಾರೆ, ಎಂಟೈರ್ ಡಿಪೋ ಶಿಫ್ಟ್ ಆಗೋಲ್ಲ, ಅರ್ಧ ಡಿಪೋ ಶಿಫ್ಟ್ ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ನಮ್ಮ ಲೋಕಲ್ ಬಸ್ಸು ಮತ್ತು ಈ ಡಿಪೋ ಆಗ್ತದೆ. ಔಟ್ ಸ್ಟೇಷನ್ ಹೋಗ್ತಕ್ಕಂಥ ಲಾಂಗ್ ಡಿಸ್ಟೆನ್ಸ್ ಬಸ್ಗಳು ಮೇಂಟೆನೆನ್ಸು ಅದು ಈಗ ಬೇರೆ. ಸೊ ಈ ರೀತಿಯಾಗಿ ಅವರು ಆಲೋಚನೆ ಮಾಡಿದ್ದಾರೆ. ಅದನ್ನು ಕೂಡ ಮಂಜೂರು ಮಾಡಿಕೊಡಲಿಕ್ಕೆ ನಾನು ಡಿ ಸಿ ಸಾಹೇಬರಿಗೆ ಮಾತಾಡ್ತೀನಿ. ಯಾರ್ಯಾರು ರೆವಿನ್ಯೂ ಇಲಾಖೆಗೆ ಮಾತಾಡಿ ಅವರು ಹಸ್ತಾಂತರ ಮಾಡಿ ಈ ಬಜೆಟ್ನಲ್ಲಿ ಕೂಡ ಇದನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನು ಬಸ್ ನಿಲ್ದಾಣ ಇದೆ. ಬಸ್ ನಿಲ್ದಾಣ ಒಂದು ವಿಶಾಲವಾದಂಥ ಜಾಗ ಇದೆ. ಬಸ್ ನಿಲ್ದಾಣ ಬೇರೆ ಕಡೆ ಏನ್ ಮಾಡೋದು, ಇದು ಬಸ್ ಡಿಪೋ ಸ್ವಲ್ಪ ಇನ್ನೂ ವಿಸ್ತಾರವಾಗಿ ಮಾಡಬಹುದು, ಇನ್ನೂ ದೊಡ್ಡದಾಗಿ ಮಾಡಬಹುದು. ವಾಣಿಜ್ಯ ಉದ್ದೇಶಕ್ಕೆ ಸರ್, ವಾಣಿಜ್ಯ ಉದ್ದೇಶಕ್ಕೆ ಪ್ರಮುಖ ನಗರಕ್ಕೆ ಇರುವಂಥ ಬಸ್ಸುಗಳು ಮತ್ತೆ ಹೆಚ್ಚುವರಿಯಾಗಿ ಏನಾದ್ರು ಬಿಡ್ತೀರಾ ಅಂದ್ರೆ ಸರ್, ಈಗ ಬೆಂಗಳೂರು ಆಗಿರ್ಬೋದು, ಮೈಸೂರಿ, ಮುಂಬೈ ಯಾವುದೇ ಬಸ್ ಅನ್ನ ಹೆಚ್ಚು ಮಾಡಬೇಕಾದ್ರೆ ಆ ಡಿಮಾಂಡ್ ಹೇಗಿದೆ ನೋಡಿಕೊಂಡು ಅವರು ಡಿ ಸಿ ಅವರು ರಿಪೋರ್ಟ್ ಹಾಕಿ ಮಾಡ್ತಾರೆ. ಡಿಪೋ ಇಲ್ಲಿ ಅವರು ಡಿಪೋ ಮ್ಯಾನೇಜರ್ಗಳು ಅದನ್ನ ರಿಪೋರ್ಟ್ ಮಾಡ್ತಾರೆ. ಬಸ್ಸಿಗೆ ಬೇಡಿಕೆ ಯಾವ ಸೀಸನ್ನಲ್ಲಿ ಹೆಚ್ಚು ಬೇಡಿಕೆ ಇದೆ, ಏನಿದೆ, ಎಕ್ಸ್ಟ್ರಾ ಬಸ್ ಬಿಡಬೇಕು ಅನ್ನೋಂಥದ್ದಕ್ಕೆ ಕ್ರಮ ಕೈಗೊಳ್ತಾರೆ. ಬರೀ ಬಸ್ ಜಾಸ್ತಿ ಮಾಡಿದ್ರಲ್ಲಿ ಯಾರು ಹತ್ತಿಲ್ಲ ಅಂದ್ರೆ ಏನ್ ಮಾಡೋದು, ಯಾರು ಹತ್ತೇ ಇದ್ರೆ ಏನ್ ಮಾಡೋದು, ಲಾಸ್ ಏನಾಗ ಬರುತ್ತೆ. ಕೆಎಸ್ಆರ್ಟಿಸಿ ಲಾಸ್ ಬರುತ್ತೆ. ಸೊ ಡಿಮಾಂಡ್ ಅಂಡ್ ಅದಕ್ಕೆ ಸ್ಲೀಪರ್ ಕೋಚ್ ಬಸ್ ಇಲ್ಲ, ನಾನು ಬಿಡಿಸಿದ್ದೆ 4 ಈಗ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತೆ ಕೊಡ್ತಾರೆ ಏನಾಗಿದೆ, ನಮ್ಮ ರೆಪ್ಯುಟೇಷನ್ ನಾವು ಸರಿಯಾಗಿ ಉಪಯೋಗ ಮಾಡಿಲ್ಲ. ಬಸ್ನಾಗ ಜನನ ಹಾಕ್ಲಿಲ್ಲ, ಏನ್ ಮಾಡೋದು ಹೇಳಿ ಸರ್. ಧರ್ಮಸ್ಥಳ ಹೋಗುದು ಬಸ್ ಮುಂಬೈ ಧರ್ಮಸ್ಥಳ ವಾಸ್ಕೋ ಬಸ್ ಸ್ಟಾಪ್ ಆಗ್ಯಾವ್ರಿ. ಇವು ಮಲ್ಲಿಂದ ಇತ್ತು ಸರ್, ಧರ್ಮಸ್ಥಳ ಮತ್ತು ನೋಡಿ ವಾಸ್ಕೋ ಬಸ್ ಸ್ಟೇಟ್ ಬಸ್ ಏನಾಗ್ತಾ ಇದೆ ಹೇಳ್ತೀನಿ ನಿಮಗೆ. ಈ ಗ್ಯಾರಂಟಿ ಯೋಜನೆ ಏನು ಕೊಟ್ಟಿವಲ್ಲ, ಈ ಗ್ಯಾರಂಟಿ ಯೋಜನೆಗೆ ಏನಾಗ್ತಾ ಇದೆ ಅಂದ್ರೆ ಅವರು ಮುಂದೆ ಹೋಗ್ತಾನೆ ಇಲ್ಲ. ಕಟ್ ಜರ್ನಿ ಆಗ್ತಾ ಇದೆ. ಕಟ್ ಜರ್ನಿ ಆದಾಗ ಮುಂದೆ ಕಲೆಕ್ಷನ್ ಆಗ್ತಾ ಇಲ್ಲ. ಕಲೆಕ್ಷನ್ ಆಗಿ ಆ ಬಸ್ಸು ಲಾಸ್ನಲ್ಲಿ ಬಂದಾಗ ಸಹಜವಾಗಿ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ತಗೊಳ್ತೈತಿ. ಲಾಸ್ ಆಗ್ತಕ್ಕಂಥದ್ದು ಎಷ್ಟು ದಿವಸ ಅಂತ ಲಾಸ್ ಅಂತ ಒಂದು ಮತಕ್ಕೆ ನೋಡ್ತಾರೆ. ಎಂಟೈರ್ ಡಿಪೋಗೆ ಲಾಸ್ ಬರುವಂಥದ್ದಾದಾಗ ಅದನ್ನವರು ಏನು ಮಾಡ್ತಾರೆ ಅಂದ್ರೆ ಅಂಥ ಬಸ್ಗಳನ್ನು ಸ್ಥಗಿತಗೊಳಿಸ್ತಾರೆ, ಸೀಸನಲ್ಲಿ ಓಡಿಸ್ತಾರೆ. ಯಾವ ಸೀಸನ್ನಲ್ಲಿ ಇರುತ್ತೋ ಅವಾಗ ಓಡಿಸ್ತಾರೆ. ನಾನು ಅದನ್ನು ಮಾತಾಡ್ತೀನಿ. ಸರ್, ಬೇರೆ ಡಿಪೋಯಿಂದ ಬರ್ತಾರೆ ಬಸ್ ಇಲ್ಲಿಗೆ, ಮುದ್ದೇಳ ಡಿಪೋ, ಬೈಗಡ ಡಿಪೋಯಿಂದ ಇಲ್ಲಿ ಬರ್ತಾರೆ ವಾಸ್ಕೋ ಬಸ್. ಇಲ್ಲಿಂದ ಹೋಗಿತ್ತು ಮೊದಲು ಸರ್, ಸ್ಟಾಪ್ ಮಾಡಿದ್ದಾರೆ ಅದನ್ನು. ಅದೇ ಯಾವುದೇ ವಾಸ್ಕೋ ಇರಲಿ, ಮುದ್ದೇಬಾಳ ಇರಲಿ, ಜನಕ್ಕೆ ಅನುಕೂಲ ಆಗ್ಬೇಕಲ್ಲ. ಕರ್ನಾಟಕ ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಹೊಸ ಬಸ್ಸುಗಳ ಚಾಲನೆಯಿಂದ ಪ್ರಯಾಣಿಕರ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದ್ದು, ಮುದ್ದೇಬಿಹಾಳ ತಾಲೂಕಿನ ಸಾರಿಗೆ ವ್ಯವಸ್ಥೆ ಇನ್ನಷ್ಟು ಸುಧಾರಿಸಲಿದೆ ಎಂಬ ವಿಶ್ವಾಸ ವ್ಯಕ್ತವಾಯಿತು. ಇದೊಂದು ಮುದ್ದೇಬಿಹಾಳದ ಜನತೆಗೆ ದೊರೆತ ಮಹತ್ವದ ಸೌಲಭ್ಯವಾಗಿದೆ. ಈ ವರದಿಯನ್ನು ರೈತ ಮಿತ್ರ ನ್ಯೂಸ್ಗೆ ವರದಿಗಾರ ಅಂತ ಮುತ್ತಣ್ಣ ಒಡ್ಡೊಡಗಿ ನೀಡಿದರು.